ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ನಡುವಿನ ಆ ಒಂದು ಮುಚ್ಚಿಟ್ಟ ಸತ್ಯ ಬಟಾಬೈಲಾಗ್ತದೆ. ಬೃಂದ ನಿಜಕ್ಕೂ ಕೂಡ ಭಾರ್ಗವಿಯನ್ನ ದಾಳವಾಗಿ ಬಳಸ್ಕೋತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸಂಧ್ಯಾ ರೀ ಎಂಟ್ರಿ ಆಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡು ನಿಜಕ್ಕೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರು ನಿಜಕ್ಕೂ ಕೂಡ ಎಷ್ಟು ಕಷ್ಟಪಡ್ತಾರೆ ಅಂದರೆ ಆ ಸತ್ಯವನ್ನ ಹುಡುಕೋದಕ್ಕೆ ಖಂಡಿತವಾಗ್ಲೂ ಅವರು ಮಾಡಿದಂಥ ಒಂದು ಶ್ರಮಕ್ಕೆ ನಿಜವಾದಂತಹ ಪ್ರತಿಫಲ ಸಿಕ್ಕೇ ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ವಿಕ್ಕಿನೇ ತಪ್ಪಿತಸ್ಥ ಅಂತ ಭಾರ್ಗವಿ ಅನ್ಕೊಂಡಿದ್ಲು. ಆದರೆ ಅರ್ಜುನ್ ಎಚ್ಚರಿಸಿದೆ. ಅರ್ಜುನ್ ಜೊತೆ ಕೂಡ ನಿಜವಾದ ಅಪರಾಧಿ ಯಾರು ಅನ್ನೋದನ್ನ ಭಾರ್ಗವಿ ಹುಡುಕೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಅರ್ಜುನ್ ಮತ್ತೆ ಭಾರ್ಗವಿ ಸೇರ್ಕೊಂಡು ನಿಜಕ್ಕೂ ಕೂಡ ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದಾಗ ಅವರ ಕೈಗೆ ಕೋಳುವನ್ನ ಕೂಡ ಹಾಕಿಸ್ತಾರೆ. ನಿಜಕ್ಕೂ ಕೂಡ ಜಿ.ಪಿ. ಪಾಟೀಲ್ ಮನೆಗೆ ಪೊಲೀಸ್ ಫೋರ್ಸ್ ಜೊತೆ ಬಂದಂತಹ ಭಾರ್ಗವಿ ಶಕ್ತಿ ಪ್ರಸಾದ್ MLA ಶಕ್ತಿ ಪ್ರಸಾದ್ ಅವರ ಹೆಂಡತಿ ಕೈಗೆ ಕೋಳುವನ್ನ ತೊಡಿಸಿಬಿಡ್ತಾರೆ. ಇದು ನಿಜಕ್ಕೂ ಕೂಡ ಅಚ್ಚರಿ ಆಗತ್ತೆ. ಈ ಕಡೆ ಜಿ.ಪಿ. ಪಾಟೀಲ್ ರೊಚ್ಚಿಗೇಳ್ತಾರೆ, ಏನಿದಲ್ಲ, ಏನ್ ನಡೀತದೆ ಇಲ್ಲಿ ಅಂತ ಹೇಳಿ. ಆಗ ಭಾರ್ಗವಿ ಹೇಳುದು, ವಿಕ್ಕಿ ತಪ್ಪು ಮಾಡಿಲ್ಲ, ಆದ್ರೆ ತಪ್ಪು ಮಾಡಿರುವುದು ವಿಕ್ಕಿ ಅಮ್ಮ ಸಿತಾರ ಶಕ್ತಿ ಪ್ರಸಾದ್. ಅಂದಮೇಲೆ ವಿಕ್ಕಿ ಅಮ್ಮನಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಸಂಧ್ಯಾ ಸಾವಿಗೆ ಕಾರಣ ಆಗಿರುವುದು ವಿಕ್ಕಿ ಅಮ್ಮನ ಅಂತ ಹೇಳಿ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸತ್ಯವನ್ನ ಇಲ್ಲಿ ಭಾರ್ಗವಿ ಮುಂದೆ ಹೇಳ್ತಾರೆ. ಜೊತೆಗೆ ಸಾಕ್ಷಿಯನ್ನ ಕೂಡ ಒದಗಿಸ್ತಾರೆ. ಆ ಒಂದು ಸಾಕ್ಷಿಯನ್ನ ನೋಡಿದ ನಿಜಕ್ಕೂ ಕೂಡ ಜಿ.ಪಿ. ಪಾಟೀಲ್ನ ಮೌನ ವಹಿಸಬೇಕಾಗಿದೆ. ಈ ಕಡೆ ಶಕ್ತಿ ಹೇಗಾದ್ರೂ ಮಾಡಿ ಜಿ.ಪಿ. ನನ್ನ ಹೆಂಡತಿಯನ್ನ ಇದರಿಂದ ಬಿಡುಗಡೆಗೊಳಿಸು, ನನ್ನ ಹೆಂಡತಿ ತಪ್ಪ ಮಾಡಿಲ್ಲ, ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ ಇದರಿಂದ ಏನೆಲ್ಲ ಅನಾಹುತ ಆಗತ್ತೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಜಿ.ಪಿ. ಪಾಟೀಲ್ ಅನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ಯಾವುದೇ ರಿಕ್ವೆಸ್ಟ್ಗೂ ಕೂಡ ನಿಜಕ್ಕೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ ಶಕ್ತಿ ಪ್ರಸಾದ್ಗೆ. ಯಾಕಂದ್ರೆ ಭಾರ್ಗವಿ ತಂದಿಟ್ಟಿರ್ತಕ್ಕಂಥ ಸಾಕ್ಷಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಏನೇ ಮಾಡಿದ್ರು ಕೂಡ ಸಿತಾರ ಶಕ್ತಿ ಪ್ರಸಾದನ್ನ ಅರೆಸ್ಟ್ ಮಾಡಿಸೋದ್ರಿಂದ ತಡೆಯೋಕೆ ಶಕ್ತಿ ಪ್ರಸಾದ್ ಸೋತ್ ಹೋಗ್ತಾರ. ಇಲ್ಲಿ ಜಿ.ಪಿ. ಪಾಟೀಲ್ ಕೂಡ ಭಾರ್ಗವಿ ಮುಂದೆ ತನ್ನ ಸೋಲನ್ನ ಒಪ್ಕೋಬೇಕಾಗತ್ತೆ. ಈ ಕಡೆ ವಿಕ್ಕಿ ನಿಜಕ್ಕೂ ಕೂಡ ತನ್ನ ಜೈಲಿಗೇರ್ಸಿದ್ ಯಾರು, ಆ ಲೇಡಿ ಬಂದ್ರೆ ಆ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳಿ ವೇಟ್ ಮಾಡ್ತಿರ್ತಾರೆ. ಆದ್ರೆ ವಿಕ್ಕಿಯ ಕಣ್ಮುಂದೆ ಕಾಣಿಸ್ಕೊಳ್ಳೋದು ಅವರ ಅಮ್ಮನನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇಲ್ಲಿ ವಿಕ್ಕಿ ಅನ್ಕೊಳ್ಳೋದಿಲ್ಲ ನನ್ನಮ್ಮ ಇಂಥ ತಪ್ಪು ಮಾಡಿದ್ದಾರೆ ಅಂತ. ಆದ್ರೆ ಕೊನೆಗೂ ಕೂಡ ಅವರಮ್ಮನ ಕೈಗೆ ಹಾಕಿದಂತ ಕೋಳ ನಿಜಕ್ಕೂ ಕೂಡ ಸತ್ಯವನ್ನ ಹೇಳುತ್ತೆ. ವಿಕ್ಕಿ ಅಚ್ಚರಿಗೊಳಗಾಗ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಲೇಡಿ ಯಾರು ಅಂತ ಗೊತ್ತಿದ್ಯಾ ವಿಕ್ಕಿ, ಇದು ಸಂಧ್ಯಾನ ಸಾಯಿಸಿದ್ದು ಅದು ಬೇರೆ ಯಾರು ಅಲ್ಲ, ನಿನ್ನಮ್ಮ ಸಿತಾರ ಅಂತ ಹೇಳ್ತಾರೆ. ಈ ಒಂದು ವಿಶ್ವವನ್ನ ಕೇಳಿದ ನಿಜಕ್ಕೂ ಹುಚ್ಚನಂತ ಆಗ್ಬಿಡ್ತಾನೆ ವಿಕ್ಕಿ. ಏನಮ್ಮ ಇದೆಲ್ಲ ಅಂತ ಹೇಳ್ತಿದ್ರೆ, ಇದೆಲ್ಲದಕ್ಕೂ ಕೂಡ ಕಾರಣ ನಿಮ್ಮಪ್ಪ ಅಂತ ಹೇಳಿ ಅವರ ಗಂಡ ಶಕ್ತಿ ಪ್ರಸಾದ್ ವಿರುದ್ಧ ಸಿಡಿದು ಹೇಳ್ತಾರೆ. ಇಲ್ಲಿ ಸಿತಾರ ಅವರು ತನ್ನ ಗಂಡ ತನ್ನ ಮಗನನ್ನ ಜೈಲಿಂದ ಬಿಡಿಸ್ಕೊಳ್ಳುವುದಕ್ಕೆ ಮುಂದಾಗದೆ ಇದ್ದಾಗ, ಅಸಡ್ಡೆ ಮಾಡಿದಾಗ ತನ್ನ ಮಗನನ್ನ ಜೈಲಲ್ಲಿ ನೋಡೋಕಾಗದೆ ಇರೋ ತಾಯಿ ಇವತ್ತು ತನ್ನ ಮಗನನ್ನ ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ತಾನು ಸಂಧ್ಯಾನ ಸಾಯಿಸಿದ್ದು ಅನ್ನೋ ಒಂದು ಕ್ಲಾರಿಫಿಕೇಶನ್ ಅನ್ನ ಸಿತಾರ ಶಕ್ತಿ ಪ್ರಸಾದ್ ಕೊಡ್ತಾರೆ. ಆದ್ರೂ ಕೂಡ ಇಂಥ ತಪ್ಪು ಮಾಡಬಾರ್ದಿತ್ತು ಅನ್ನೋದು ವಿಕ್ಕಿ ಇಂಟೆನ್ಷನ್ ಕೂಡ ಆಗಿದೆ. ತದನಂತರ ಇತ್ತ ಕಡೆ ಶಕ್ತಿ ಪ್ರಸಾದ್ ಮತ್ತೆ ಜಿ.ಪಿ. ಪಾಟೀಲ್ ಹೊರಗಡೆ ಬಂದದ. ಈ ಕಡೆ ಶಕ್ತಿ ಪ್ರಸಾದ್ ಅವರು ಜಿ.ಪಿ. ಪಾಟೀಲ್ಗೆ ಇದೆಲ್ಲ ನಿನ್ನಿಂದಾನೇ ಆಗಿದ್ದು, ಆ ಭಾರ್ಗವಿಯಿಂದಾನೇ ಇಷ್ಟೆಲ್ಲ ಆಗಿದ್ದು, ಅವಳನ್ನ ಯಾವತ್ತೂ ಅವಳ ಕತೆ ಮುಗಿಸ್ತೀನಿ ಅಂತ ಹೇಳಿದೆ, ಆದ್ರೆ ನೀನೇ ತಡೆದಿದ್ದು. ಇನ್ನು ಮುಂದೆ ನನ್ನನ್ನು ಯಾವುದೇ ಕಾರಣಕ್ಕೂ ತಡೆಯೋಕ್ಕಾಗೋದಿಲ್ಲ. ಈಗ MLA MP ಯಾವುದೂ ಕೂಡ ಇಲ್ಲ. ನಿಜಕ್ಕೂ ಕೂಡ ಇದಕ್ಕೆಲ್ಲ ಕಾರಣ ಭಾರ್ಗವಿ. ಆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ ನಾನು ಅಂತ ಶಕ್ತಿ ಹೇಳ್ತಿರ್ತಾರೆ. ಇದರ ನಡುವೆ ಬೃಂದ ಒಂದು ಫೋಟೋವನ್ನ ಕಳಿಸ್ತಾಳೆ. ಒಂದು ಫೋಟೋ ನಿಜಕ್ಕೂ ಕೂಡ ಜಿ.ಪಿ. ಪಾಟೀಲ್ ಹಾಗೆ ಶಕ್ತಿ ಪ್ರಸಾದನ್ನ ನಿಂತಲ್ಲೇ ತಂಡ ಹೊರಿಸ್ತದೆ. ಬಿಕಾಸ್ ಆ ಒಂದು ಫೋಟೋ ಬೇರೆ ಯಾರದ್ದು ಅಲ್ಲ, ಸತ್ಯರು ಸಂಧ್ಯಾ ಹಾಗಿದ್ರೆ ಬದುಕಿ ವಾಪಸ್ ಬಂದ್ಲ, ಬೃಂದ ಕೈಗೆ ಸಿಕ್ಕಿಬಿಡ್ಲ, ಖಂಡಿತ ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಹಾಗಿದ್ರೆ ಈತ ಕಡೆ ವಿಕ್ಕಿ ತನ್ನ ತಾಯಿಯನ್ನ ನೋಡಿದೆ ರುಚಿಗೆ ಹೇಳ್ತದಾನೆ. ವಿಕ್ಕಿ ಅಮ್ಮನನ್ನ ಕೂಡ ವಿಕ್ಕಿ ಪಕ್ಕದ ಸಲ್ಲಲ್ಲೇ ಹಾಕಿರುವುದರಿಂದ ಯಾಕಮ್ಮ ಇಂಥ ಕೆಲಸ ಮಾಡ್ದೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ನಾನು ಇನ್ನೇನ್ ಮಾಡ್ಲಿ ಮಗನೆ, ನಿನಗೆ ಮತ್ತೆ ನಿಮ್ಮಪ್ಪಂಗೆ ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ನಿನ್ನನ್ನ ಬೇರೆ ಯಾವುದೇ ಹುಡುಗಿ ಸಹವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ದೆ, ಆದ್ರೂ ಕೂಡ ಹೋದೆ. ಈ ಸಂಧ್ಯಾ ಸಹವಾಸಕ್ಕೆ ಹೋಗಿದ್ರಿಂದನೇ ಇಷ್ಟೆಲ್ಲ ಆಗಿದ್ದು. ನೀನು ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾ ಆಯ್ತಾ? ನಿಮ್ಮಪ್ಪನಿಂದಾನೇ ಇಷ್ಟೆಲ್ಲ
ಇದೆಲ್ಲ ಆಗಿದ್ದು. ನಾನು ನನ್ನ ಮಗನ ಜೈಲಿಂದ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದೆ ಅಂತ ಹೇಳ್ತಾರೆ. ಇನ್ನು ಮುಂದೆನಾದರೂ ಮಗನೇ ಜೈಲಿಂದ ಹೋದ್ಮೇಲೆ ನಿಮ್ಮ ಅಪ್ಪನ ಬುದ್ಧಿ ಕಲಿದೆ, ನಿನ್ನ ಹೆಂಡತಿ ರೀತು ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರು, ಅಷ್ಟೇ ನಾನು ಬಯಸೋದು ಅಂದಾಗ ಎಲ್ಲಿಂದ ನಮ್ಮ ನೆಮ್ಮದಿ ಆಗಿರೋದು? ನೀನು ಮಾಡಿರೋ ಕೆಲಸಕ್ಕೆ ನೆಮ್ಮದಿ ಬೇರೆ ಇರತ್ತಾ? ಅಪ್ಪನ ಯಾವ ಪೋಸ್ಟ್ ಕೂಡ ಇರುವುದಿಲ್ಲ, ಎಲ್ಲದರಿಂದ ಕೂಡ ಕೆಳಗಡೆ ಇಳಿಸ್ತಾರೆ. ಜೊತೆಗೆ ಮೀಡಿಯಾದವರು 1 ವರ್ಷ ಹಾಕೊಂಡು ರುಬ್ತಾರೆ. ನಮ್ಮ ಮರ್ಯಾದೆ ಹರಾಜಾಗುತ್ತೆ, ತಲೆ ಎತ್ಕೊಂಡು ನಿಲ್ಲಕ್ಕಾಗತ್ತೆ ಅನ್ಕೊಂಡಿದ್ಯಾ? ನೆಮ್ಮದಿ ಅಂತ ಹೇಳಿ ನನ್ನ ಕೋಪ ಬರ್ತಿರೋದಕ್ಕೆ ನೀನು ಅಮ್ಮ ಆಗಿಲ್ಲದೆ ಇದ್ರೆ ಏನು ಮಾಡ್ತಿದ್ದೆ ಗೊತ್ತಾ ಅಂತ ವಿಕ್ಕಿ ಹೇಳ್ತಿದ್ದಾರೆ. ತದನಂತರ ಇದ ಕಡೆ ಬೃಂದ ಕಮಾಲ್ನೇ ಮಾಡ್ತಿದ್ದಾರೆ. GP ಪಾಟೀಲ್ ಅಂತ, GP ಪಾಟೀಲ್ ದೈತ್ಯ GP ಪಾಟೀಲ್ ಸೊಸೆ ಬೃಂದ ಮುಂದೆ ಕೈ ಮುಗ್ದು ಅಂಗಲಾಚಿ ಬೇಡು ಪರಿಸ್ಥಿತಿ ಬಂದಿದೆ. ಈ ಕಡೆ ಬೃಂದ ತನ್ನ ಹತ್ರ ಇರ್ತಕ್ಕಂತ ಒಂದು ಸಾಕ್ಷಿಯನ್ನ ಇಟ್ಕೊಂಡು GP ಪಾಟೀಲ್ನನ್ನ ಬುಗ್ರಿ ತರ ಆಟ ಆಡ್ಸೋಕೆ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಇತ್ತ ಕಡೆ GP ಪಾಟೀಲ್ ಬರ್ತಿದ್ದಾಗೆ, ಏನ್ ಮಾವ ನನ್ನನ್ನ ಈ ಕೇಸಲ್ಲಿ ತಲೆ ಹಾಕ್ಬೇಡ, ಮೂಲೆ ಗುಂಪಾಗ್ಬಿರ್ಬೇಕು ಅಂತ ಹೇಳಿ ಮೂಲೆಗೆ ಸೇರ್ಸಿದ್ರೆ ಇವಾಗ ನೋಡಿದ್ರೆ ನನ್ನ ಹತ್ರ ಬಂದು ಬೇಡ್ಕೋತಾ ಇದ್ದೀರಾ ಅಂತ ಹೇಳಿ ಬೃಂದ ಕೇಳಿದಾಗ, ದಯವಿಟ್ಟು ಬೃಂದ, ನಾನು ಯಾವತ್ತೂ ಯಾರ ಮುಂದೆನೂ ಕೂಡ ಕೈ ಮುಗ್ದು ನಿಂತವನಲ್ಲ, ಆದ್ರೆ ನಿನ್ನ ಮುಂದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ನನ್ನ ಗೆಲುವು ನಿನ್ನ ಕೈಲಿದೆ. ಈ ಕೇಸಲ್ಲಿ ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಈ ಕೇಸಲ್ಲಿ ನಾನು ಗೆಲ್ಲೇಬೇಕು. ನೀನು ನನ್ನನ್ನು ಗೆಲ್ಲಿಸಲೇಬೇಕು. ನನ್ನ ಗೆಲ್ಲಿಸೋದು ನಿನ್ನ ಕೈಯಲ್ಲಿದೆ. ಇಲ್ಲ ಅಂದ್ರೆ ಖಂಡಿತ ಶಕ್ತಿ ನಮ್ಮನ್ನ ಉಳಿಸೋದಿಲ್ಲ. ಶಕ್ತಿ ಏನು ಅಂತ ನಿನಗೆ ಗೊತ್ತಿಲ್ಲ. ಅವನು ನಿಜವಾಗ್ಲೂ ತನ್ನನ್ನು ಉಳಿಸ್ಕೋಬೇಕು ಅಂದ್ರೆ ಯಾರನ್ನ ಬೇಕಾದ್ರೂ ಕೂಡ ಅಳಿಸೋಕೆ ರೆಡಿ. ಅದು ನಾನಾದ್ರೂ ಸರಿನೇ, ನೀನಾದ್ರೂ ಸರಿನೇ, ಎಲ್ಲ ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ. ಆ ಸಾಕ್ಷಿಯನ್ನ ನನಗೆ ಭೇಟಿ ಮಾಡಿಸು ಅಂತ GP ಪಾಟೀಲ್ ಹೇಳಿದಾಗ, ಇಲ್ಲ ಮಾವ, ಸಾಕ್ಷಿಯನ್ನ ಭೇಟಿ ಮಾಡಿಸೋಕ್ಕಾಗೋದಿಲ್ಲ, ಯಾಕಂದ್ರೆ ಆ ಸಾಕ್ಷಿ ಕೋರ್ಟ್ಗೆ ಬಂದ್ರೇನೆ ಅದರ ಗತ್ತು ಇರೋದು ಅಂತ ಹೇಳಿ ಬೃಂದ ಹೇಳ್ತಾರೆ. ಸರಿ ಆಯ್ತು ಬೃಂದ, ನೀನೇ ನನ್ನನ್ನು ಗೆಲ್ಲಿಸ್ಬೇಕು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮಾವ, ನಂಗೆ ತುಂಬ ಚೆನ್ನಾಗಿ ಗೊತ್ತದೆ, ನಿಮ್ಮನ್ನ ಗೆಲ್ಲಿಸೋದು ನನ್ನ ಜವಾಬ್ದಾರಿ, ನೀವೇ ಈ ಕೇಸಲ್ಲಿ ಗೆಲ್ಲೋದು ಅಂತ ಹೇಳಿ ಬೃಂದ ಹೇಳ್ತಾಳೆ. ಇಷ್ಟು ದಿನ ಹೇಗಿತ್ತೋ ಏನು, ಆದರೆ ಇನ್ನು ಮುಂದೆ ಬೃಂದ ಅದೇ ಕಮಾಲ್ GP ಪಾಟೀಲ್ ಹೇಳ್ಬಿಡಿದ್ದಾರೆ, ನನ್ನ ಒಂದು ಎಷ್ಟು ಮರ್ಯಾದೆ ಇದೆಯೋ ಅಷ್ಟೇ ಮರ್ಯಾದೆ ಬೃಂದಾಗೂ ಕೊಡಬೇಕು, ಇನ್ನು ಮುಂದೆ ಬೃಂದ ಅದೇ ರಾಜ್ಯಭಾರ ಅಂತ. ಹಾಗಾಗಿ ಬೃಂದ ತನ್ನ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಇದರ ನಡುವೆ ತಂಗಿಯ ಬಾಳಿಗೂ ಕೂಡ ಬೆಂಕಿ ಹಚ್ಚೋಕೆ ನಿರ್ಧಾರ ಮಾಡಿದಾಳೆ. ಈ ಕಡೆ ಅರ್ಜುನ್ ಮುಂದೆ ಒಂದು ಗ್ರೀಟಿಂಗ್ ಕಾರ್ಡನ್ನು ಇಟ್ಟಿದೆ. ಗ್ರೀಟಿಂಗ್ ಕಾರ್ಡ್ ಎತ್ಕೊಳ್ಳೋದು ರೀತಿ ನಾಟಕ ಮಾಡೋಕೆ ಮುಂದಾಗ್ತಾಳೆ ಬೃಂದ. ಯಾರ್ದದು ಅದಕ್ಕೆ ಗ್ರೀಟಿಂಗ್ ಕಾರ್ಡ್ ಅಂದಾಗ, ನಿಮ್ಮ ಅಣ್ಣ ಚುರಣ್ಣ ಅವ್ನ ಲವ್ವರಿಗೆ ಬರ್ದಿರೋದು ಅಂದಾಗ, ಏನಿದು ಇದೆಲ್ಲ ಎಷ್ಟು ಸರಿ, ಈ ರೀತಿಯಾಗಿ ಮಾಡೋದು ಸ್ವಲ್ಪ ಕೂಡ ಸರಿ ಇಲ್ಲ, ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಅರ್ಜುನ್ ರೊಚ್ಚಿಗೆ ಹೇಳ್ತಾರೆ. ಆ ಹುಡುಗಿ ಯಾರು ಅಂದಾಗ ಆ ಹುಡುಗಿ ಹೆಸರು ಹೇಳೋದಕ್ಕೆ ನನಗೆ ಬೇಜಾರಾಗತ್ತೆ ಅರ್ಜುನ್ ಅಂತ ಬೃಂದ ಹೇಳಿದಾಗ, ಪರವಾಗಿಲ್ಲ ಬಿಡಿ, ಅದಕ್ಕೆ ಹುಡುಗಿ ಹೆಸರು ಏನು ಅನ್ನೋದನ್ನು ಇದೇ ಕಾರ್ಡಲ್ಲಿ ಇರುತ್ತಲ್ವ ನೋಡ್ತೀನಿ ಅಂತ ಹೇಳಿ ಅರ್ಜುನ್ ಕಾರ್ಡಲ್ಲಿರೋ ಹೆಸರನ್ನ ನೋಡ್ತಾರೆ. ಹೆಸರು ನೋಡ್ತಿದ್ದಾಗೆ ಶಾಕ್ ಆಗುತ್ತೆ. ಬಿಕಾಸ್ ಚರಣ್ ಲವ್ಸ್ ಭಾರ್ಗವಿ ಅಂತ ಬರ್ತಿರುತ್ತೆ. ಭಾರ್ಗವಿನ ಅಂತ ಹೇಳಿದಾಗ, ಹೌದು ಅರ್ಜುನ್ ಭಾರ್ಗವಿನೇ, ಅದೇ ಕಾರಣಕ್ಕೆ ಇಷ್ಟು ದಿನ ನಾನು ಹೇಳಿಲ್ಲ ಅಂತ ದೊಡ್ಡ ಹೈ ಡ್ರಾಮಾ ಮಾಡೋಕೆ ಶುರು ಮಾಡ್ಕೋತಿದ್ದಾರೆ ಬೃಂದ. ಇದರಿಂದಾಗಿ ಅರ್ಜುನ್ ಕೆಂಡಾಮಂಡಲ ಆಗ್ತಾರೆ. ನಿಜಕ್ಕೂ ಕೂಡ ಭಾರ್ಗವಿ ಅನ್ನೋ ವಿಷಯ, ಈ ಕಡೆ ಚರಣ್ ತನ್ನ ಹೆಂಡತಿನೇ ಲವ್ ಮಾಡ್ತಿರೋ ವಿಷಯ ಯಾವುದನ್ನ ಕೂಡ ಸಹಿಸ್ಕೊಳ್ಳೋದಿಲ್ಲ. ಅಣ್ಣ ಬರ್ತಿದ್ದಾಗೆ ಕೆಂಡಾಮಂಡಲ ಈ ಕಡೆ ಚರಣ್ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ, ಮಾತಾಡೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಅರ್ಜುನ್ ಅಣ್ಣನ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಇದೆಲ್ಲವೂ ಕೂಡ ಮಾಡಿರೋದು ಬೃಂದ ಕುತಂತ್ರ. ಯಾವುದೇ ಗ್ರೀಟಿಂಗ್ ಕಾರ್ಡನ್ನು ಕೂಡ ಚರಣ್ ಬರ್ದಿಲ್ಲ, ಆದರೆ ಬೃಂದಾನೇ ಕ್ರಿಯೇಟ್ ಮಾಡಿ ಚರಣ್ ಮತ್ತು ಭಾರ್ಗವಿಯ ಸಂಬಂಧವನ್ನು ಅರ್ಜುನ್ ಮುಂದೆ ರಿವೀಲ್ ಮಾಡಿ ಅಣ್ಣ ತಮ್ಮದಿರ ನಡುವೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ವಿರುದ್ಧ ಬೃಂದ ಮಾಡಿರ್ತಕ್ಕಂಥ ಸಂಚು ನಿಜಕ್ಕೂ ಕೂಡ ವರ್ಕೌಟ್ ಆಗತ್ತೆ. ಈ ಕಡೆ ಚರಣ್ ಮತ್ತೆ ಭಾರ್ಗವಿ ಇಬ್ಬರ ನಡುವೆ ಮತ್ತಿನ್ನೇನೋ ಸಂಬಂಧ ಇದೆ ಅಂತ ಹೇಳಿ ನಿಜಕ್ಕೂ ಅರ್ಜುನ್ ಕಲ್ಪಿಸ್ಕೊಂಡೇ ಬಿಡ್ತಾರೆ. ಈ ಕಡೆ ಅಣ್ಣನ ವಿರುದ್ಧ ರೊಚ್ಚಿಗೆದ್ದಂತ ಅರ್ಜುನ್ ಭಾರ್ಗವಿಯನ್ನ ಕೂಡ ಹೋಗಿ ಪ್ರಶ್ನೆ ಮಾಡಿದೆ. ತನ್ನ ಹತ್ರನೇ ಸತ್ಯ ಮುಚ್ಚಿಟ್ರಿ ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಕಳ್ಸೋಕೆ ತೀರ್ಮಾನ ಮಾಡ್ಕೋತಾರೆ. ಇತ್ತ ಕಡೆ ಭಾರ್ಗವಿ ಮನೆಯಿಂದ ಹೋಗ್ತಾ ಇದ್ರೆ ಆ ಕಡೆ ಸತ್ತಿರೋ ಸಂಧ್ಯಾ ಮತ್ತೊಂದು ಅವತಾರದಲ್ಲಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಕೊನೆಗೂ ಇಲ್ಲಿ ಬೃಂದ ಆಟ ಶುರುವಾಗ್ತಿದ್ಯಾ, ಏನಾಯ್ತು, ಏನ್ ಕತೆ, ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ